ಒಡೀಸ್. ಇದು ಉಡೀಸ್, ನಾನು ವೈರಸ್. ಬಂದ್ರೇನಪ್ಪ ನಮ್ಮ ಸಿದ್ದರಾಮಯ್ಯನವರು ಲೈನ್ಗೆ ಬಂದ್ರಾ? ಮೊದಲೇ ಹೇಳ್ಬೇಕಲ್ವೇನ್ರು, ಅವರು ಬಿಟ್ಟರೆ ಸಾಕು ಹೆಗಲ ಮೇಲಿರೋ ಟವಲ್ನ ನೆಲದ ಮೇಲೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಕಣ್ರು. ಎಲೆಕ್ಷನ್ ಬೇರೆ ಮುಗಿದೋಯ್ತು, ಇನ್ಮೇಲೆ ಫುಲ್ಲು ಫ್ರೀ ಅವರು ಅಲ್ವಾ ಸಿದ್ದರಾಮಯ್ಯನವರೇ? ರೀ ಅದು ಯಾವ ಬಾಯಿಂದ ಫ್ರೀಯಾಗಿ ಕೂತಿದ್ದೀರಿ ಅಂತ ಹೇಳ್ತೀರಿ? ನೋಡಿದ್ರೆ ಫ್ರೀಯಾಗಿ ಕೂತ್ಕೊಂಡಿದ್ದೀವಿ ಅನ್ಸುತ್ತೆ ನಿಮಗೆ. ಇದೇ ಬೈಲಲ್ವೇ ಹೇಳಿದ್ದು ನಾನು, ನೋಡ್ಲಿಲ್ವೇ ನೀವು? ಲೇ ಕ್ಲೋಸಪ್ಪಲ್ಲಿ ತೋರಿಸೋದಲ್ವೇನ್ರೋ ನೀವು? ನಿಮ್ಮ ರೀ ಈ ಕ್ಲೋಸಪ್ಪು ಟೂತ್ಪೇಸ್ಟು ಯಾವುದು ಬೇಡ, ಗಂಜಲ ಹಾಕೊಂಡು ನಿಮ್ಮ ಬಾಯಿ ತೊಳ್ಕೊಳಿಬೇಕು. ಯಾಕೆ ಸಿದ್ದರಾಮಯ್ಯನವರೇ ಇಷ್ಟೊಂದು ಹೀಟ್ ಆಗ್ಬಿಟ್ಟಿದ್ರಿ? ಓಟ್ಗಳು ಬಿದ್ದಿಲ್ಲ ಅಂತ ಡೌಟೇ? ಹ್ಞೂ ಕಣ್ರಿ, ಈ BJP ಅವ್ರು ಮಾಡಿರೋ ಹಗರಣಗಳ ನೋಡ್ಬಿಟ್ಟು ಜನಗಳು ಶಾನೆ ಬೇಸತ್ಬಿಟ್ಟು ಮನೆಯಿಂದ ಆಚೆಗೆ ಬರ್ತಾಯಿಲ್ಲ ಓಟ್ ಮಾಡೋಕ್ಕೆ. ನಮಗೂ ಓಟ್ ಹಾಕಿದರು, ನಮ್ಮ ಪಕ್ಷಕ್ಕೆ ಓಟ್ ಬಿದ್ದಿದೆ ಇಲ್ವೋ ಅಂತಲೇ ಯೋಚನೆ ಆಗ್ಬಿಟ್ಟದ್ದು ನನಗೆ. ಅಯ್ಯೋ ಚಿಕ್ಕಪ್ಪ, ಅಯ್ಯೋ ಸಿದ್ದರಾಮಯ್ಯನವರೇ ಯಾಕೆ ಈ ಥರ ಎಲ್ಲ ಮಾತಾಡ್ತೀರ ನೀವು? ಆ ಥರ ಎಲ್ಲ ಮಾತಾಡಬಾರ್ದು ನೀವು ಈ ರಾಜ್ಯದ ಮುಖ್ಯಮಂತ್ರಿ. ಸ್ವಲ್ಪ ಧೈರ್ಯ ತೊಗೋಬೇಕು ನೀವು. ಸ್ವಲ್ಪ ಏನು ಬಂತು, ಫುಲ್ಲು ಧೈರ್ಯ ತೊಗೋಬೇಕು ನೀವು. ಈ ಥರ ಎಲ್ಲ ಅಳಕ್ಕೆ ಹೋಗ್ಬಾರ್ದು. ಯಾಕೆ ಈ ಥರ ಎಲ್ಲ ಅಳೋದು ನೀವು? ಒಳ್ಳೆ ಯಡಿಯೂರಪ್ಪನವ್ರ ಥರ. ಯಾರು ಹೇಳ್ತಾ ಇರೋದು? ಈ ಥರ ಎಲ್ಲ ನ್ಯೂಸ್ ಕ್ರಿಯೇಟ್ ಮಾಡ್ತಿರಲ್ಲ ನೀವು. ಅಯ್ಯೋ ಬಿಡಿ, ಅದು ಫ್ಲೋನಲ್ಲಿ ಬಂದ್ಬಿಡ್ತು. ಅದು ಬಿಡಿ, ಆ ಮಾತುಗಳನ್ನ ನೀವು ಸೈಡ್ಗಿಟ್ಬಿಡಿ. ನಿಮ್ಮ ಮಾತುಗಳನ್ನ ನಾವು ಎಷ್ಟೋ ಮಾತುಗಳನ್ನ ನಾವು ಸೈಡ್ಗಿಟ್ಟಿಲ್ವಾ? ಹಂಗೆ ನೀವು ಇಟ್ಬಿಡ್ಬೇಕಪ್ಪ. ಈಗ ಜನಗಳು ಬಿಡಿ, ನೀವು ಓಟ್ ಹಾಕಿದ್ರಾ? ಓಟ್ ಹಾಕಿದ್ದೇ ಆದರೆ ನೀವು BJPಗೆ ಹಾಕಿದ್ರಾ, ಕಾಂಗ್ರೆಸ್ಗೆ ಹಾಕಿದ್ರಾ, ಇಲ್ಲ JDSಗೆ ಹಾಕಿದ್ರಾ? ನಿಮ್ಮದು ಹಳೆ ಪಕ್ಷ JDS ತಾನೇ. ಅಪ್ಪಿತಪ್ಪಿ ಹಳೆದನ್ನು ಮರಿಬಾರ್ದು ಅಂತ ಆ JDS ಪಕ್ಷಕ್ಕೆ ಒತ್ಬಿಟ್ರೆ ಹೇಗೆ? ಅದಕ್ಕೆ ಇಷ್ಟು ಫೀಲಿಂಗಲ್ಲಿರೋದು ನೀವು? ರೀ ಯಾವ ಫೀಲಿಂಗೂ ಇಲ್ಲ, ಮಣ್ಣು ಇಲ್ಲ. ಅಲ್ಲ ಕಣ್ರಿ, ನಾನು ಕಾಂಗ್ರೆಸ್ ಅವನಂತ ಗೊತ್ತಿಲ್ವೇನ್ರಿ ನಿಮಗೆ? ಕಾಂಗ್ರೆಸ್ಗೆ ಓಟ್ ಮಾಡಿರ್ತೀನಿ ಅಂತ ಗೊತ್ತಿಲ್ವೇನ್ರಿ ನಿಮಗೆ? ನೋಡ್ರಿ ನನ್ನ ಬೆರಳು ಓಟ್ ಮಾಡೈತೆ ಕಣ್ರಿ. ನನಗೆ ಡೌಟು. ಯಾಕೆಂದರೆ ನಿಮ್ಮ ಬೆರಳು ಯಾವಾಗಲೂ ನಿಮಗೆ ಕಿವಿ ಒಳಗಡೆ ಇರುತ್ತಲ್ಲ, ಅದು ಒತ್ತಿರುತ್ತೆ ಅಂತ ಏನು ಗ್ಯಾರಂಟಿ? ಸಿದ್ದರಾಮಯ್ಯನವರೇ ಸುಮ್ಮನೆ ಹಂಗೆ ತಮಾಷೆ ಮಾಡಿದೆ ಅಷ್ಟೇ. ಗೊತ್ತು ಬಿಡಿ, ನೀವು ಪಕ್ಷಕ್ಕೆ ದ್ರೋಹ ಮಾಡೋರಲ್ಲ, ನೀವು ಒತ್ತಿರ್ತೀರ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನೀವು ನಿಮ್ಮೂರಿಗೆ ಹೋಗಿ ಓಟನ್ನು ಒತ್ತಿದ್ದೀರಲ್ಲ, ಅದು ಗ್ರೇಟು, ಅದು ಇಂಪಾರ್ಟೆಂಟು. ಹೂ ಕಣ್ರಿ, ಈ ಮುಖ್ಯಮಂತ್ರಿ ಆದಮೇಲೆ ಊರ ಕಡೆ ಹೋಗೋಕೆ ಆಗಿರಲಿಲ್ಲ. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಹೋಗಿದ್ದದ್ದು. ಈಗಲೂ ಏನು ಹೋಗ್ಬೇಕು ಅಂತ ಏನಿರಲಿಲ್ಲ, ಆದರೆ ಈ ಓಟ್ ಹಾಕೋದು ಮಿಸ್ ಆಗ್ಬಿಡ್ತದೆ ನೋಡಿ. ಯಾಕಂದರೆ ನಮಗೆ ಒಂದೊಂದು ಓಟು ಇಂಪಾರ್ಟೆಂಟು, ಅದಕ್ಕೆ ಹೋಗ್ಬಿಟ್ಟು ಬಂದೆ. ಸದ್ಯ ಈ ಟೈಮಲ್ಲಾದರೂ ನಿಮಗೆ ನಿಮ್ಮೂರು ನೆನಪಾಯ್ತಲ್ಲ, ಇದೇ ಗ್ಯಾಪ್ನಲ್ಲಿ ಬಾಡೂಟ ತಿನ್ಕೊಂಡ್ಬಿಟ್ರ? ಒಂದು ನಿಮಿಷ ಸಿದ್ದರಾಮಣ್ಣ, ಈಗ ಮಂಡ್ಯದಲ್ಲಿ ಹೇಗಿದೆ ಕಾವು ನೋಡೋಣ. ಅಂಬರೀಷಣ್ಣ ನಮಸ್ತೆ. ನಮಸ್ಕಾರ. ನೋಡ್ರಿ, ಈಗಷ್ಟೇ ಓಟ್ ಮಾಡಿಬಿಟ್ಟು ಈ ಬೆಂಗಳೂರು ಮೈಸೂರು ಹೈವೇ ರೋಡಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀನಿ ಈ ಜನಗಳ ಕಷ್ಟ ಸುಖ ವಿಚಾರಿಸೋದಕ್ಕೆ. ಅದೇನು ಕೇಳಬೇಕೋ ಕೇಳಿ. ಅಂತೂ ಇಂತೂ ರಮ್ಯಾ ಅವರಿಗೆ ಓಟ್ ಹಾಕಿದಿರಿ. ಈಗೇನು ನಮ್ಮ ಮಂಡ್ಯದ ಜನ ರಮ್ಯಾ ಅವರ ಕೈ ಹಿಡಿದು ನಡೆಸ್ತಾರಾ, ಇಲ್ಲ ಕೈ ಬಿಟ್ಟು ಬಸ್ ಹಚ್ಚಿ ಕಳಿಸ್ತಾರಾ? ಕೈ ಹಿಡಿದು ನಡೆಸೋಕ್ಕಳು ಇನ್ನೇನು ಚಿಕ್ಕ ಮಗುನ? ಒಂಥರ ಚಿಕ್ಕ ಮಗುನೇ ಬಿಡಿ, ಇನ್ನು ಜವಾಬ್ದಾರಿ ಇಲ್ಲ. ಮಾತಾಡ್ತಿದ್ರೆ ಫೇಸ್ಬುಕ್ಕು, ಟ್ವಿಟರು, ವಾಟ್ಸಪ್ಪು, ಡೌನು ಬರೀದೇ ಆಗೋಯ್ತು ಅವಳು. ಹಿಂಗಾಗ್ಬಿಟ್ರೆ ಜನ ಬೇಜಾರು ಮಾಡ್ಕೊಂಡು ಅವಳಿಗೆ ಬಸ್ಸು ಲಾರಿನೋ ಬೇಡ, ಟ್ರೈನಸ್ ಬೆಂಗಳೂರು ಕಡೆ ಕಳಿಸ್ಬಿಡ್ತಾರೆ. ಅಂಬರೀಷಣ್ಣ ಅಷ್ಟೊಂದು ಜೋರಾಗಿ ಹೇಳಕ್ಕೆ ಹೋಗಬೇಡಿ. ಸಿದ್ದರಾಮಯ್ಯನವರು ಲೈನಲ್ಲಿದ್ದಾರೆ. ಆಮೇಲೆ ನಮ್ಮ ಪಕ್ಷದಿಂದ ಒಂದು ವಿಕೆಟ್ ಔಟ್ ಆಗೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಫೀಲಿಂಗ್ನಲ್ಲಿ ಹೆಗಲ ಮೇಲಿರೋ ಟವಲ್ನ ತಲೆ ಮೇಲೆ ಹಾಕೊಂಡ್ಬಿಡ್ತಾರೆ. ಹ್ಞೂ ಕಣ್ರಿ, ನಾನು ಅವತ್ತೇ ಹೇಳಿದೆ ಆ ರಮ್ಯಾ ಇನ್ನೂ ಚಿಕ್ಕ ಹುಡುಗಿ ಏನೂ ಗೊತ್ತಾಗಿಲ್ಲ ಅಂತ. ಆದರೆ ಇಲ್ಲಿ ಈ ಹೈಕಮಾಂಡ್ ಅವರು ನನ್ನ ಮಾತು ಕೇಳಲಿಲ್ಲ, ಅಂಬರೀಷ್ ಅವರು ಮೊದಲೇ ಮಾತು ಕೇಳಲಿಲ್ಲ. ಈಗ ನೋಡಿ, ಫೇಸ್ಬುಕ್ಕು, ಟ್ವಿಟ್ಟರು, ವಾಟ್ಸಪ್ ಅಂದ್ಬಿಟ್ಟು ಚೆನ್ನಾಗಿ ಕುಟ್ಟಿಸ್ಕೊತಾವ್ರೆ. ಸಿದ್ದರಾಮಣ್ಣವ್ರೆ, ನೀವು ಅಷ್ಟೊಂದು ಈಟ್ ಆಗಕ್ಕೆ ಹೋಗ್ಬೇಡಿ. ಮೊದಲೇ ಸೆಕೆ ತಡ್ಕೊಳಕ್ಕಾಯ್ತಲ್ಲ ನಮಗೆ. ಅದಿರಲಿ, ಹೆಂಗಿತ್ತು ನಿಮ್ಮೂರ ಕಡೆಗೆ ಎಲೆಕ್ಷನ್ ಕಾವು? ಅಯ್ಯೋ ಏನು ಅಂತೇಳಿ ಅಂಬರೀಷ್ ಅವರೇ, ಈ ಮನೆ ಒಳಗಡೆ ಇದ್ರೆ ಒಂಥರ ಕಾವು, ಮನೆಯಿಂದ ಆಚೆ ಕಡೆ ಬಂದರೆ ಒಂಥರ ಕಾವು. ಪುಣ್ಯಕ್ಕೆ ತಲೆ ತುಂಬ ಕೂದಲಿದ್ದಕ್ಕೆ ನಾನು ಬಚಾವು. ಅಲ್ಲ, ಈ ತಲೆ ಕೂದಲೇ ಇಲ್ಲದೆ ಬಾಲ್ಡೆಡ್ ಆಗಿಬಿಟ್ಟಿರ್ತಾರಲ್ಲ, ಅವ್ರ ಕತೆ ಹೆಂಗೋ ಏನು. ನೀವು ಯಾಕೆ ಸಿದ್ದರಾಮಯ್ಯನವರೇ ಕೊಂಕಣ ಸುತ್ಕೊಂಡು ಮೈದಾರಿಗೆ ಬರ್ತಾ ಇದ್ದೀರಿ? ನಮ್ಮ ದೊಡ್ಡಗೌಡ್ರನ್ನ ಏನಾದರೂ ಮೈಂಡಲ್ಲಿ ಇಟ್ಕೊಂಡಿರ್ತಾರಲ್ಲ, ಮಾತಾಡ್ತಾ ಇದ್ದೀರಾ ನೀವು? ರೀ, ನೀವು ಹೇಗೆ ಬೇಕಾದರೂ ತಿಳ್ಕೊಳ್ಳಿ, ಯಾರಿಗೆ ಬೇಕಾದ್ರೂ ತಿಳ್ಕೊಳ್ಳಿ. ಈಗ ಅವ್ರಿಗೆ ಅಂತಲೇ ತಿಳ್ಕೊಳ್ರಿ. ಏನ್ರಿ ಈಗ? ಅಯ್ಯೋ, ನೀವು ಹೇಳೋದನ್ನ ನಮ್ಮ ದೊಡ್ಡಗೌಡ್ರು ಏನಾದರೂ ಕೇಳಿಸ್ಕೊಂಡ್ಬಿಟ್ರೆ, ಮೊನ್ನೆ ಶೋಭಾ ಅವ್ರು ಹೇಳಿದ್ರಲ್ಲ, ಸಿದ್ದರಾಮಯ್ಯನವ್ರಿಗೆ ನಾಲ್ಗೆ ಭದ್ರ ಇಲ್ಲ ಅಂತ, ಅದೇ ಥರ ನಮ್ಮ ದೊಡ್ಡಗೌಡ್ರು ಹೇಳ್ಬಿಡ್ತಾರೆ, ಸಿದ್ದರಾಮಯ್ಯವ್ರಿಗೆ ನಾಲ್ಗೆ ಭದ್ರ ಇಲ್ಲ ಅಂತ. ನೋಡ್ರಿ, ರಿಸಲ್ಟ್ ಬರಲಿ ಇರ್ರಿ, ಅವಾಗ ಗೊತ್ತಾಯ್ತದೆ ಯಾರ ತಲೆ ಭದ್ರ ಇಲ್ಲ, ಯಾರ ನಾಲ್ಗೆ ಭದ್ರ ಇಲ್ಲ ಅಂದ್ಬಿಟ್ಟು. ಅಂಬರೀಷಣ್ಣ, ನೀವು ಮಲೇಷ್ಯಾದಿಂದ ಬಂದಮೇಲೆ ನಮ್ಮ ಕೈ ಸಿಕ್ಕೇ ಇಲ್ಲ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ,
ನಮ್ಮ ಎಲ್ಲ ಅಭಿಮಾನಿಗಳು ಮಾಡಿದ ಪೂಜೆ ಪುನಸ್ಕಾರದ ಫಲ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಅಂತ ಕಾಣುತ್ತೆ. ನಾನಿವತ್ತು ನನ್ನ ತಾಯ್ನಾಡು ನೋಡೋ ಒಂದು ಸೌಭಾಗ್ಯ ಸಿಕ್ಕಿದೆ. ಎಲ್ರಿಗೂ ಹೇಳಿ ಈ ಅಂಬರೀಷ್ ಚೆನ್ನಾಗಿದ್ದಾನೆ ಅಂತ. ಕರೆಕ್ಟಾಗಿ ಹೇಳಿದ್ರಿ ಅಂಬರೀಷ್ ಅಣ್ಣ. ನಮ್ಮ ಅಂಬರೀಷ್ ಅಣ್ಣವರು ಆದಷ್ಟು ಬೇಗ ಹುಷಾರಾಗಿ ತಾಯ್ನಾಡಿಗೆ ವಾಪಸ್ ಬರಬೇಕು ಅಂತ ನಮ್ಮ ಅಭಿಮಾನಿಗಳು ಸಾಕಷ್ಟು ದೇವರುಗಳಿಗೆ ಹರಕೆ ಹೊತ್ಕೊಂಡು ಹೋಮ ಹವನ ಎಲ್ಲ ಮಾಡಿಸಿದ್ದಾರೆ. ಜೊತೆಗೆ ಅದೆಷ್ಟೋ ಲೀಟ್ರ್ ಹಾಲನ್ನು ಪೋಸ್ಟ್ಗಳಿಗೆ ಅಭಿಷೇಕ ಮಾಡಿದ್ದಾರೆ. ಅದೆಷ್ಟು ಲೀಟ್ರ್ ಹಾಲನ್ನು ಪೋಸ್ಟ್ಗೆ ಅಭಿಷೇಕ ಮಾಡಿದ್ದಾರೆ ಅಂತ ಆ ಪೋಸ್ಟ್ಗೆ ಗೊತ್ತು ಅಂಬರೀಷ್ ಅಣ್ಣ. ಅಯ್ಯೋ, ಈ ಬಡತನಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ. ಬೆಳಗ್ಗೆನೆ ಗೆದ್ದು ಹಾಲಲ್ಲಿ ಕಾಫಿನೋ ಟೀನೋ ಮಾಡ್ಕೊಂಡು ಕುಡೀರಿ, ಆರೋಗ್ಯ ಚೆನ್ನಾಗಿಟ್ಕೊಡಿ ಅಂತ ಹೇಳಿದ್ರೆ ಅವೆಲ್ಲ ಗೆಲ್ಲಿ ಕೇಳ್ತಾರೆ. ಬಂದ್ಬಿಟ್ಟು ನನ್ನ ಪೋಸ್ಟ್ರಿಗೆ ಹಾಲು ಹಾಕಬೇಕು. ಇವಕ್ಕಂತೂ ಬುದ್ಧಿ ಇಲ್ಲ. ಸಿದ್ದರಾಮಯ್ಯನವರೇ, ನೀವಾದರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಿತ್ತ ಇವ್ರಿಗೆ. ಅಂಬರೀಷ್ ಅವರೇ, ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದು, ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಎಲ್ಲ ಅರ್ಥ ಆದವ್ರಿಗೆ. ಹೌದೌದೌದು ಅಂಬರೀಷ್ ಅಣ್ಣ, ಅದು ನಿಮ್ಮ ನಾಲ್ಗೆನಲ್ಲಿ ಹೇಳಿದ್ರೇ ಅದು ಮಜಾ. ಹೇಳಿ ಅಂಬರೀಷ್ ಅಣ್ಣ. ಯಾವ ಡೈಲಾಗ್ ರೀ? ಅದೇ ಆ ಡೈಲಾಗು ಅಂಬರೀಷ್ ಅಣ್ಣ. ಅಯ್ಯೋ, ಬಡತದೆ ನೆಟ್ಟಿಗೆ ಮಾತಾಡಂಗಿದ್ರೆ ಮಾತಾಡೋ, ಏನಾಯ್ತು ನಿನಗೆ? ಇಲ್ಲ ಅವ್ರಿಗೆ ಗೆದ್ದು ಒಯ್ತಾ ಇರೋ ಆ ಡೈಲಾಗ್ ಅಂತ. ಇದೇ ಥರ ನೀವು ಬೈದ್ರೆ ನನಗೂ ಅಭಿಮಾನಿಗಳಿಗೂ ಸಿಕ್ಕಾಬಿಟ್ಟೆ ಖುಷಿ. ಅಂಬರೀಷ್ ಅಣ್ಣ, ಈಗ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಭಿಮಾನಿಗಳಿಗೆ ನೋಡ್ರಪ್ಪ, ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಏನು ಮಾಡ್ಬೇಕು ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ತಗೊಳ್ಳಿ, ಸಂಜೆ ಆದಮೇಲೆ ಒಂಚೂರು ಕುಡೀರಿ. ಏನೇನು ಅರ್ಥ ಮಾಡ್ಕೊಬೇಡಿ ಕಣ್ರ ಬಡತ್ತವ. ಕಾಫಿ ಟೀ ಹಾಲು ಅದು ಬಿಟ್ಟು ಬೇರೆ ಏನು ಕುಡಿಯೋಕ್ಕೆ ಹೋಗಬಾರ್ದು. ನಾನು ಬಿಟ್ಬಿಟ್ಟಿದ್ದೀನಿ. ಈ ಕುಡಿಯೋದು ಸಿಗರೇಟ್ ಸೇದೋದು ಎಲ್ಲ ಬಂದ್. ಓಕೆನಾ? ನೀವು ಹಂಗೆ ಫಾಲೋ ಮಾಡಿ, ಹೆಲ್ತ್ ಚೆನ್ನಾಗಿಟ್ಕೊಳ್ಳೋಣ. ಇನ್ನು ನಮಗೋಸ್ಕರ ಹೆಂಡತಿ ಮಕ್ಕಳು ದೇಶ ಭಾಷೆ ಎಲ್ಲ ಐತೆ. ಆಮೇಲೆ ಇನ್ನೊಂದು ನೋಡಿ, ಎಲೆಕ್ಷನ್ ಆಗೋಯ್ತು ಅಂದ್ಬಿಟ್ಟು ಮತ್ತೆ ಆ ಬಣ ಈ ಬಣ ಅಂದ್ಬಿಟ್ಟು ಪಾಪ ರಮ್ಯನಿಗೆ ಕಷ್ಟ ಕೊಡಬೇಡಿ ಕಣ್ರು. ಹಿಂಗೆ ಪ್ರೋತ್ಸಾಹ ಕೊಟ್ಕೊಂಡು ಹೋಗಿ. ಅಂಬರೀಷ್ ಅಣ್ಣ, ನೀವು ಆರಾಮಾಗಿರಿ. ಓಕೆನಾ? ನೋಡಿದ್ರಲ್ಲ, ಅಂಬರೀಷ್ ಅಣ್ಣ ಆಗ ಹೇಗಿದ್ರೋ ಈಗ ಅದಕ್ಕಿಂತ ಸೂಪರಾಗಿ ಆಗಿದ್ದಾರೆ. ಅವರು ಇದೇ ರೀತಿ ಯಾವಾಗಲೂ ನಗ್ನಗ್ತಾ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನೀವು ಅಷ್ಟೇ ಯಾವಾಗಲೂ ನಗ್ತಾ ಇರಿ, ಇನ್ನೊಬ್ಬರು ನಗಿಸ್ತಾ ಇರಿ, ಯಾರನ್ನೂ ಅಳ್ಸೋಕ್ಕೆ ಹೋಗ್ಬೇಡಿ. ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬೋಣ. ನನಗೂ ಸ್ವಲ್ಪ ಮೈಸೂರು ಕಡೆ ಕೆಲಸ ಇದೆ, ಟೈಮ್ ಆಯಿತು. ಸಿಗ್ತೀನಿ ಆಮೇಲೆ, ಬರಲಾ? ಇವಾಗಲಾದರೂ ಮೈಸೂರು ಕಡೆ ಹೋಗಬೇಕು ಅಂತ ನಿಮಗೆ ಮನಸ್ಸು ಬಂದಿದೆಯಲ್ಲ, ದಯವಿಟ್ಟು ಮೈಸೂರು ಕಡೆನೇ ಹೊರಟ್ಬಿಡಿ. ಆಮೇಲೆ ಡೈವರ್ಟ್ ಮಾಡ್ಕೊಂಡು ಎಲ್ಲೂ ಹೋಗಬೇಡಿ. ಊಟೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ. ಅಯ್ಯೋ, ನಿಂದೊಳ್ಳೆ ಕಥೆ ಆಯಿತು. ಮೊನ್ನೆ ಖುದ್ದಾಗಿ ನಮ್ಮ ದೇವೇಗೌಡರು ಬಂದು ಕರೆದ್ರಮ್ಮ ನನ್ನನ್ನು. ಮುದ್ದೆ ಊಟ ಮಾಡ್ಕೊಂಡು ಹೋಗ್ಬೇಕಾಗಿ ಗುರುಗಳೇ. ಮೋಸ್ತು ನಿನ್ನ ಬುದ್ಧಿಗಿಷ್ಟು ಅಲ್ಲಮ್ಮ. ಅವರು ಅವ್ರ ಪರವಾಗಿ ಪ್ರಚಾರ ಮಾಡಲಿ ಅಂತ ಹುಡ್ಕೊಂಡು ನನ್ನ ಮನೆ ಹತ್ರಕ್ಕೆ ಬರ್ಬಿಟ್ಟಿದ್ರು ಕಣಮ್ಮ. ಓ ಹೌದಾ? ಅದಕ್ಕೆ ನೀವೇನು ಹೇಳಿದ್ರಿ ಗುರುಗಳೇ?